ಫೈನಲ್ ಆಗಿ ಎಲ್ಲ ಆದ್ಮೇಲೆ ನೀವೆಲ್ಲರೂ ವೆಯ್ಟ್ ಮಾಡ್ತಾ ಇರೋದು ಇದೇ ಉದ್ದೇಶಕ್ಕೆ. ಸರ್ ಇವಾಗ ಏನೋ ಎಡಿಟಿಂಗ್ ಆಪ್ಷನ್ 22 ಅಂತ ಇದ್ದೀರಾ, 21 ಅಂತ 20th ಅಂತ ಇದ್ದೀರಾ, SC ಅವರಿಗೆ 22 ಅಂತ ಇದ್ದೀರಾ. ನಮ್ಮ ಎಕ್ಸಾಮ್ ಇರೋದು 23rd ಸರ್, May 23rd ಎಕ್ಸಾಮ್. ನಮಗೆ ಎಕ್ಸಾಮ್ ಪೋಸ್ಟ್ಪೋನ್ ಆಗುತ್ತಾ? ಇದು ಒಂದು ಕ್ವಶನ್. ನೆಕ್ಸ್ಟ್ ಕ್ವಶನ್ ಬಂದು ಸರ್ ಇವಾಗ ಥಿಯರಿ ಎಕ್ಸಾಮ್ ಬಂದು May 18th ಇಂದ ಸ್ಟಾರ್ಟ್ ಆಗ್ತಾ ಇದೆ, ಮತ್ತೆ ಏನೋ ಚಾನ್ಸಸ್ ಇದೆ? ತುಂಬಾ ಜನ ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಮೆಸೇಜ್ ಮಾಡ್ತಾ ಇದ್ದೀರಾ. ನಾನು ಅವ್ರಿಗೆಲ್ಲರಿಗೂ ಹೇಳೋದು, ನಿಮ್ಮ DCT ಎಕ್ಸಾಮ್ ಪೋಸ್ಟ್ಪೋನ್ ಆಗಲ್ಲ, ಯಾವುದೇ ಕಾರಣಕ್ಕೂ ಆಗಲ್ಲ. ಅರ್ಥ ಮಾಡ್ಕೊಳ್ಳಿ. ಇದು ನಾನು ಕನ್ಫರ್ಮ್ ಮಾಡ್ಕೊಂಡೆ ಹೇಳ್ತಾ ಇರೋದು, KA ಕಡೆಯಿಂದ ಮಾತಾಡಿದೀನಿ, ಕನ್ಫರ್ಮ್ ಮಾಡ್ಕೊಂಡೆ. ಅದಕ್ಕೆ ಇಷ್ಟು ದಿವಸ ವೆಯ್ಟ್ ಮಾಡ್ತಾ ಇದ್ದೆ. ಸುಮಾರು ಜನ ಕೇಳ್ತಾ ಇದ್ರು ಸರ್ ವಿಡಿಯೋ ಮಾಡಿ ಅಂತ. ಆಗಲ್ಲ. ನೀವೇನ ಕನ್ಸ್ ಕಾಣ್ತಾ ಇದ್ರೆ ಇದಂತೂ ಸಾಧ್ಯ ಇಲ್ಲ. ಅರ್ಥ ಮಾಡ್ಕೊಳ್ಳಿ. ಯಾರು ವಿಡಿಯೋ ನೋಡ್ತಾ ಇದ್ದೀರಾ, ಯಾರು ಕನ್ಸ್ ಕಾಣ್ತಾ ಇದಾರೆ ಅಂತವ್ರಿಗೆ ದಯಮಾಡಿ ಕೇಳ್ತೀನಿ, ರಿಕ್ವೆಸ್ಟ್ ಮಾಡ್ಕೊಂತೀನಿ, ಶೇರ್ ಮಾಡಿ ಅಂತ. ಇದು ನನ್ನ ಮಾತು, ಕೇಳಿ. ನನ್ನ ಅನುಭವದಿಂದ ಹೇಳ್ತಾ ಇದ್ದೀನಿ. ನಾನು ಏನೇ ಇನ್ಫಾರ್ಮೇಶನ್ ಹೇಳ್ಬೇಕಾದ್ರೂ ತಿಳ್ಕೊಂಡು ಮಾತಾಡ್ತೀನಿ ಹೊತ್ತು ಸುಮ್ಮನೆ ಹೇಳಲ್ಲ. ಸುಮಾರು ಜನ ಆನ್ಲೈನ್ ಅಪ್ಲಿಕೇಶನ್ ಲಿಂಕ್, ಎಡಿಟ್ ಲಿಂಕ್ ಯಾವಾಗ ಬಿಡ್ತಾರೆ ಸರ್, ಡೇಟ್ ಯಾವಾಗ ಬಿಡ್ತಾರೆ ಅಂತ ಕೇಳ್ತಾ ಇದ್ರಿ. ಸೊ 2 ನೋಟಿಫಿಕೇಶನ್ ಬಂದಿದೆ. ಇವತ್ತು 4th May ಬಂದಿರೋದು. ನೋಡಿ, 2026 ಆಪರ್ಚುನಿಟಿ ಟು ಕರೆಕ್ಟ್ ಎನಿ ಇನ್ಕರೆಕ್ಟ್ ಡೀಟೇಲ್ಸ್ ಇನ್ ದ ಅಪ್ಲಿಕೇಶನ್ ಇವತ್ತು ಬಿಟ್ಟಿರೋದು. ಓಕೆ, ಅದ್ರ ಬಗ್ಗೆ ಡೀಟೇಲ್ಸ್, ಯಾವತ್ತು ಲಾಸ್ಟ್ ಡೇಟ್, ಏನ್ ಮಾಡಬೇಕು ಡೀಟೇಲ್ ಆಗಿ ಹೇಳ್ತೀನಿ. ಅದೇ ತರ SC ಕ್ಯಾಂಡಿಡೇಟ್ಸ್ಗೆ, ಪರ್ಟಿಕ್ಯುಲರ್ಲಿ SC ಕ್ಯಾಂಡಿಡೇಟ್ಸ್, ಇವರಿಗೆ ಒಂದು ಅಪ್ಡೇಟ್ ಬಂದಿದೆ. ಅವ್ರಿಗೂ ಏನು ಅಂತ ಹೇಳ್ತೀನಿ. ಸೊ 3 ಅಪ್ಡೇಟ್ಸ್ ಇದೆ ಈ ವಿಡಿಯೋದಲ್ಲಿ. ನಿಮ್ಗೆ ಸಪೋರ್ಟ್ ಬೇಕು ಅಂದ್ರೆ ND ಅಕಾಡೆಮಿ ಇದೆ, ರೆಕಾರ್ಡ್ ಕ್ಲಾಸ್ ಇದೆ, ಲೈವ್ ಕೋಚಿಂಗ್ ಇದೆ, LMR PPT ಕೋರ್ಸ್ ಇದೆ. 400 ಇಲ್ಲ 300 ಇದೆ, ಕಡಿಮೆ ಮಾಡಿದೀನಿ. ಓಕೆ, ಯಾಕಂದ್ರೆ ನಮ್ಮ ಹುಡುಗರಿಗೆ ಹೆಲ್ಪ್ ಆಗ್ಲಿ ಅನ್ಬಿಟ್ಟು. ಮತ್ತೆ ಪೇಡ್ ಗೈಡೆನ್ಸ್ ಇದೆ. ಸೊ ಯಾವ್ದು ಬೇಕಾದ್ರೆ ಜಾಯ್ನ್ ಆಗ್ಬೋದು, ಇವಾಗ್ಲೂ ಪಿಂಗ್ ಮಾಡ್ಬೋದು. ಒಂದು ಡಿಸ್ಕೌಂಟೆಡ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದೀನಿ.